ಇವತ್ತು ನಮ್ಮ ಕಾಲೇಜಲ್ಲಿ ನಾವು ಮಕ್ಕಳ ದಿನಾಚರಣೆ ಕಂಡಕ್ಟ್ ಮಾಡ್ತಿದ್ದೀವಿ. ಸೊ ಇವತ್ತು ನಾವು ಮಕ್ಳಿಗೆ ಆಟ ಆಡಿಸ್ತಾ ಇದೀವಿ. ಇಲ್ಲ ನಾವೇ ಮಕ್ಳಿಗೆ ಆಟ ಆಡ್ತೀವೋ ನೋಡ್ಬೇಕು. ಸೊ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ನಾನು ಇವಾಗ ಬಸ್ ಸ್ಟಾಪಲ್ಲಿ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕಾಲೇಜು ಚಿಲ್ಡ್ರನ್ಸ್ ಡೇ ಆಚರಿಸ್ತಿದ್ದಾರೆ. ಸೊ ಅದ್ರ ಜವಾಬ್ದಾರಿ ಎಲ್ಲ ನನಗೆ ನನ್ನ ಫ್ರೆಂಡ್ಸ್ಗೆ ಕೊಟ್ಟಿದ್ದಾರೆ. ಸೊ ಇವಾಗ ಒಂದು ಸ್ಟಾಪಿಂದ ಇನ್ನೊಂದು ಸ್ಟಾಪ್ ಕಡೆ ಹೋಗ್ತಾ ಇದ್ದೀನಿ. ಈ ಸ್ಟಾಪಲ್ಲಿ ಬರುವಂಥ ಬಸ್ಸಿಂದ ನಾನು 1 hour ಜರ್ನಿ ಮಾಡಿಕೊಂಡು ನನ್ನ ಕಾಲೇಜ್ ಕಡೆಗೆ ಹೋಗ್ತೀನಿ. ಸೊ ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ಈ ಕಾಲೇಜಲ್ಲಿ ಇವತ್ತು 2 ಕಲರ್ಸ್ ತಗೊಂಡು ಬಂದಿದ್ದಾರೆ. ಆಗಿರೋ ಸ್ಕೂಲಲ್ಲಿ ಇವತ್ತು ಎಲ್ಲ ಮಕ್ಕಳು ಕಲರ್ಸ್ ಹಾಕೊಂಡು ಬಂದಿದ್ದಾರೆ. ಯಾಕಂದರೆ ಇವತ್ತು ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ಎಲ್ಲರೂ ಕಲರ್ಫುಲ್ ಆಗಿ ನನಗೆ ತುಂಬ ಖುಷಿಯಾಗಿರೋದು ಅನ್ನೋದು ನನಗೂ ಖುಷಿಯಾಗುತ್ತೆ. ನನ್ನ ಕ್ಲಾಸ್ಮೇಟ್ ಇನ್ನೂ ಯಾರೂ ಬಂದಿಲ್ಲ. ಅವ್ರು ಬಂದಮೇಲೆ ಮತ್ತೊಂದು ಡಿಸ್ಕಷನ್ನ ಮಾಡಿ ಯಾವ ಆಟಗಳನ್ನ ಆಟ ಆಡಿಸ್ಬೇಕು ಅಂತೇಳಿ ಡಿಸೈಡ್ ಆಗಿ ಆ ಆಟಗಳನ್ನ ನಾವು ಮಕ್ಕಳಿಗೆ ಆಟ ಆಡಿಸ್ತಾ ಇದ್ದೀವಿ ಇವತ್ತು. ಹಾಯ್ ಹೇಳ್ಬೇಕು, ಸ್ಮೈಲ್. ಯಾಕಮ್ಮ ಅಷ್ಟು ಸೀರಿಯಸ್ ಆಗಿದೆ? ಅಷ್ಟಾಗಿ ಮಿಸ್ ಆಯ್ತಾ? ಕ್ಯಾನ್ಸಲ್ ಆಗ ಸಿಗ್ತಾ ಈಗ ಕ್ಲಾಸಸ್ನೆಲ್ಲ ಮುಗಿಸ್ಕೊಂಡು ನಾನು ಶಾಂತಿನಗರ ಬಸ್ ಸ್ಟಾಪ್ ಹತ್ರ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ಅಣ್ಣ ನನಗೆ ಹೇಳ್ದ, ಇಲ್ಲಿ RTO ಆಫೀಸ್ ಹತ್ರ ಹೋಗ್ಬಿಟ್ಟು ನೀನು 29 ಮತ್ತು 30 ಫಾರ್ಮ್ನ ತೊಗೊಂಬ ಅಂತೇಳಿ. ಬನ್ನಿ, ಅದು ಹೇಗಿರುತ್ತೆ ಪ್ರೊಸೀಜರ್ಸ್ ಅಂತ ನಾನು ತಿಳ್ಕೊತೀನಿ, ನಿಮಗೂ ತಿಳಿಸ್ಕೊಡ್ತೀನಿ. ಈಗ RTO ಆಫೀಸ್ ಕಡೆ ಬಂದಿದೆ. ಅವ್ರು ಬಂದಾಗ ನಾವು ಮಾತಾಡಿದ್ರು. ಸೊ ನೀವೆಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರ್ತೀರ ವೆಹಿಕಲ್, ಅಲ್ಲೇ ಹೋಗಿ ನೀವು ಟ್ರಾನ್ಸ್ಫರ್ ಮಾಡಿಸ್ಬೇಕಾಗುತ್ತೆ. ಅಲ್ಲೇ ನಿಮ್ಗೆ ಬೇಕಾಗಿರುವಂಥ ಪ್ರೊಸೀಜರ್ಸ್ ಆಗಲಿ ಫಾರ್ಮ್ಗಳಾಗಿ ಕೊಡ್ತಾರೆ ಅಂತ ಹೇಳಿದ್ರು. ಈಗ ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡಬೇಕು. ನಾನು ಹಿಂದೆ ಕಾಣ್ತಿರೋ ಈ ಬಿಲ್ಡಿಂಗಲ್ಲಿ RTO ಆಫೀಸ್ ಇದೆ, ಮೊದಲನೇ ಫ್ಲೋರು. ಅಲ್ಲಿಗೆ ನೀವು ಹೋಗ್ಬೋದು. ಮತ್ತು ಮೇಲೆ ಫಸ್ಟ್ ಫ್ಲೋರ್ ಹೋಗ್ತಿದ್ದಂಗೆ ಎದುರುಗಡೆ ಬೋರ್ಡ್ ಕಾಣಿಸುತ್ತೆ. ಬೋರ್ಡ್ ಕಾಣಿಸಾದ್ಮೇಲೆ ಪಕ್ಕದಲ್ಲಿ ಯಾವ್ಯಾವ ಚಾರ್ಜಸ್ಗಳನ್ನ ತೊಗೊತಾರೆ, ಯಾವ್ಯಾವ ಕೆಲಸಕ್ಕೆ ಅನ್ನೋದನ್ನ ಒಂದು ಬೋರ್ಡ್ನ ಪೇಸ್ಟ್ ಮಾಡಿಟ್ಟಿದ್ದಾರೆ. ಆ್ಯಂಡ್ ಮತ್ತೆ ಕೆಳಗೆ ಕಾಂಟ್ಯಾಕ್ಟ್ ನಂಬರು ಮತ್ತು ಟೆಲಿಫೋನ್ ನಂಬರ್ ಇದೆ ಅಲ್ಲಿ. ಫಸ್ಟ್ ಟೈಮ್ ಇವತ್ತು ಬಸ್ಸು ತುಂಬ ಖಾಲಿ ಹೊಡಿತಿದೆ. ಕೂತ್ಕೊಳ್ಳೋದು ತಕ್ಷಣ ಸೀಟ್ ಸಿಕ್ತು. ಟೈಮಿಂಗು 3 ಗಂಟೆ 15 ನಿಮಿಷ ಆಗಿದೆ. ಕಾಲೇಜಲ್ಲಿ ಇವತ್ತು ನಮ್ಮ ಕಾಲೇಜಲ್ಲಿ ಇವತ್ತು ಮಕ್ಕಳನ್ನ ಆಟ ಆಡಿಸ್ತಿದ್ವಿ.
ಮಕ್ಕಳು ಫುಲ್ ಜೋಶಲ್ಲಿದ್ರು ಅವರು. ಇವತ್ತು ನಮ್ಮ ಕಾಲೇಜಲ್ಲಿ ಮಕ್ಕಳ ದಿನಾಚರಣೆನ ಆಟ ಆಡಿಸೋದು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಮಕ್ಕಳೆಲ್ಲ ಫುಲ್ ಜೋಶಲ್ಲಿದ್ದರು. ರನ್ನಿಂಗ್ ರೇಸ್, ಕೆರೆ ದಡ ಎಲ್ಲ ಆಟ ಆಡ್ಸಿದ್ವಿ. ಅವ್ರಿಗೆ ಕೊನೆಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಮಾಡಿದ್ರು. ನಮ್ಮ ಪ್ರಿನ್ಸಿಪಲ್ ಮೇಡಮು, ಟೀಚರ್ಸು ಮತ್ತು ಸ್ಟೂಡೆಂಟ್ಸು ಎಲ್ಲ ಫುಲ್ ಜೋಶಲ್ಲಿ ಖುಷಿಯಾಗಿ ಎಲ್ಲ ಆಟನೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಕೊಂಡು ರೇಸಲ್ಲಿ ಓಡ್ತಿರೋಂಥ ಮಕ್ಕಳುಗಳು ನಾನು ಫಸ್ಟ್ ಬಂದಿದ್ದೀನಿ ಅಂತೇಳಿ ಅವರ ನಡುವೆ ವಾದ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಅವರಲ್ಲಿರೋ ಒಂದು ಜೋಶನ ನೋಡಿ ನನಗೂ ತುಂಬ ಖುಷಿ ಆಯಿತು. ಮಕ್ಕಳಿಗೆ ರನ್ನಿಂಗ್ ರೇಸ್, ಕೆರೆ ದಡ ಆಟನ ಆಟ ಆಡಿಸಿದ್ವಿ. ಸೊ ಯಾರ್ಯಾರು ವಿನ್ನರ್ ಆಗಿದ್ರು ಅವ್ರಿಗೆಲ್ಲ ನಾವು ಗಿಫ್ಟನ್ನು ಪ್ರಿನ್ಸಿಪಲ್ ಮೇಡಮ್, ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಕೊನೆಗೆ ಬರ್ತ್ ಚಾಕ್ಲೇಟ್ನ ಕೊಟ್ಟರು. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊಟ್ಟಿದ್ದೀನಿ.